ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮೇಲೆ ಚಿತ್ರರಂಗ ಡಿಪೆಂಡ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದೊಡ್ಡ ಆಸ್ತಿ. ಚಿತ್ರರಂಗ ಅವರ ಮೇಲೂ ಕೂಡ ಡಿಪೆಂಡ್ ಆಗಿದೆ. TV9 ಜೊತೆಗೆ NM ಸುರೇಶ್ ಅವರ ಮಾತಿದು. ಕೊಲೆ ಕೇಸ್ನಲ್ಲಿ ಆರೋಪಿತರಾಗಿ ಜೈಲು ಸೇರಿರುವಂತಹ ದರ್ಶನ್ ರವರ ಬಗ್ಗೆ ಮಾತನಾಡಿದ್ದಾರೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ NM ಸುರೇಶ್ ಅವರು. ಚಿತ್ರರಂಗದ ಹಿತದೃಷ್ಟಿಯಿಂದ ಅವರು ಆಚೆ ಬರಬೇಕು, ಆದಷ್ಟು ಬೇಗ ಆ ಕೆಲಸ ಆಗಬೇಕು. ಡೆವಿಲ್ ಟೀಮ್ ಇನ್ನೂ ನನ್ನ ಬಳಿ ಬಂದಿಲ್ಲ, ನಾನು ಆ ನಿರ್ಮಾಪಕರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸುರೇಶ್. ಇನ್ನು ನಮ್ಮ ಪ್ರತಿನಿಧಿ ಮಂಗಳ ಸುರೇಶ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಸರ್, ಒಬ್ಬ ನಟನನ್ನ ಅಂದರೆ ದೊಡ್ಡ ಸ್ಟಾರ್ ನಟ ದರ್ಶನ್ ಅವರನ್ನ ಈ ರೀತಿ ಅಂದರೆ ನ್ಯಾಯಾಂಗ ಬಂಧನ ಮುಂದೂಡಿಕೆ ಮಾಡಲಾಗ್ತಿದೆ. ಅಫ್ಕೋರ್ಸ್ ಅವರು ಆರೋಪಿಯಾಗಿದ್ದಾರೆ. ಒಬ್ಬ ನಟ ಈ ರೀತಿ ಲಾಕ್ ಆಗೋದು ಇಂಡಸ್ಟ್ರಿಗೆ ಎಷ್ಟು ಲಾಸ್ ಅಂತ ಹೇಳಿ ನಾನು TV ನೋಡಿದ್ದೇನೆ. ಅವನು ಆರೋಪಿ ಅಪರಾಧಿ ಅಲ್ಲ ಅಂತ. ಕಾನೂನಿನ ಬಗ್ಗೆ ಚರ್ಚೆ ಮಾಡೋಕ್ಕೆ ನನ್ನ ಅಧಿಕಾರ ಇದೆಯಾ? ಯು ಹ್ಯಾವ್ ಟು ಒಬೇ ದಿ ಆರ್ಡರ್ಸ್ ಆಫ್ ದ ಕೋರ್ಟ್. ಅಲ್ಟಿಮೇಟ್ ದಿ ಲಾ ಇಸ್ ಸುಪ್ರೀಮ್ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವ ತಪ್ಪು ಯಾರು ಇಲ್ಲ ಅನ್ನೋದು ಚಾರ್ಜ್ ಶೀಟ್ ನಂತರ ಯಾರ್ಯಾರೇನೋ, ಯಾರು ಅಕ್ಯೂಸ್ವನ್ನು, ಯಾರು ಅಕ್ಯೂಸ್ಟು, A2, A3, A4, A5 ಬರೋದೆಲ್ಲ ಚಾರ್ಜ್ ಶೀಟ್ ಮೇಲೆ. ಟೂರ್ಲಿ ಡಿಪೆಂಡ್ಸ್ ಆನ್ ದಿ ಚಾರ್ಜ್ ಶೀಟ್. ಅನ್ಲೆಸ್ ಅಂಡ್ ಅಂಟಿಲ್ ಚಾರ್ಜ್ ಶೀಟು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ತನಕ ಬೇಲ್ ಸಮಸ್ಯೆ ಬಗೆಹರಿಲ್ಲ ಅಂತ ನನ್ನ ನಾಲೆಡ್ಜ್. ಒಬ್ಬ ದೊಡ್ಡ ನಟನಿಗೆ ಈ ಥರ ಒಂದು ಸಂದಿಗ್ಧ ಪರಿಸ್ಥಿತಿ ಇಟ್ಕೊಂಡು, ಯಾಕಂದರೆ ಅವರು ಚಿತ್ರರಂಗದ ಒಂದು ದೊಡ್ಡ ಆಸ್ತಿ. ಅವರು ಈ ಮುಂಚೆ ಅದು ಚಿತ್ರರಂಗ ಡಿಪೆಂಡೆಂಟ್ ಆಗಿದೆ. ನೂರಾರು ಜನ ಕಾರ್ಮಿಕರಿಗೆ ಕೆಲಸ ಸಿಗ್ತಾಯಿತ್ತು, ನೂರಾರು ಥಿಯೇಟರ್ಗಳ ಫೀಡಿಗೆ ಸಿಗ್ತಾಯಿತ್ತು. ನಿರ್ಮಾಪಕರು ಎಷ್ಟೆಷ್ಟೋ ಜನ ಕೋಟ್ಯಾಂತರ ಬಂಡವಾಳಗಳು ಹಾಕಿದ್ದಾರೆ. ಆ ಬಂಡವಾಳಗಳ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸ ನಾವು ಮಾಡಬೇಕು. ಇದರಿಂದ ನಿರ್ಮಾಪಕರಿಗೆ ತೊಂದರೆ ಆಗಿರೋದಂತೂ ಸತ್ಯ. ನಿರ್ಮಾಪಕ ಬಂಡವಾಳ ಸ್ಟ್ರಕ್ ಆಗಿರೋದು ಸತ್ಯ. ಅಕಸ್ಮಾತ್ ನಿರ್ಮಾಪಕನಿಗೆ ಅವ್ರು ಅಕಸ್ಮಾತು ಜೈಲೊಳಗಿರ್ತಾರೋ, ಹೊರಗೆ ಬರ್ತಾರೋ, ಅದು ಗೊತ್ತಿರೋದು ಕೋರ್ಟಿಗೆ ಬಿಟ್ಟಿರೋದು ವಿಚಾರ. ಅವ್ರು ಬರಲಿ ಅಂತ, ಯಾಕಂದರೆ ನಿರ್ಮಾಪಕನ ಒಳಿತಿಗೋಸ್ಕರ ಬಂದು ಆ ಸಿನಿಮಾ ಮಾಡಿ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ನನ್ನ ಇಚ್ಛೆ. ನಾನು ಇಲ್ಲಿವರೆಗೂ ಅವ್ರಿಗೆ ಮೀಟ್ ಮಾಡೋಂಥ ಪ್ರಯತ್ನ ನಾವು ಮಾಡಿಲ್ಲ, ಅವರೂ ಮಾಡಿಲ್ಲ. ಆದರೂ ಕೂಡ ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ದಿ ಆರ್ಗನೈಸೇಷನ್ ಐ ಶುಡ್ ಥಿಂಕ್ ಆಲ್ವೇಸ್ ದಿ ವೆಲ್ಫೇರ್ ಆಫ್ ದಿ ಪ್ರೊಡ್ಯೂಸರ್ಸ್. ಅದರಿಂದ ನಾನು ಚಿಂತನೆ ಮಾಡಿದೆ, ಹೆಂಗಾರ ಯಾವುದಷ್ಟು ಬೇಗ ಇದಕ್ಕೆ ಸಮಸ್ಯೆ ಬಗೆಹರೋದು, ಆ ಸಿನಿಮಾನ ಫಿನಿಶ್ ಮಾಡುವಂಥ ಕೆಲಸ ಆಗಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ ಅಷ್ಟೇ. ಭಾರತಿ ಕೂಡ ಜೈಲಲ್ಲಿದ್ದಾಗ ಜನ ಓಡಲ್ಲ ಅಂದರು. ಇದು ಗ್ರೇಟ್ ಸ್ಟ್ರಗಲ್, ಗ್ರೇಟ್ ಒಂಥರ ವಾರ್ ಮಾಡ್ದಂಗೆ ಮಾಡ್ಕೊಂಡು ಪಾಪ ಸತ್ಯಪ್ರಕಾಶ್ ಅವತ್ತಿನ ಹಿಂದಿನ ನಾನು ಕೂಡ ಇದ್ದೆ. ಅದಾದರೆ ಈ ಸಿನಿಮಾ ಕೂಡ ಆಗಲೇ ನಾನು ಆಚಿಸ್ತೀನಿ. ಈಗ ಅವರು ಅಪರಾಧಿನೋ ಅಥವಾ ಆರೋಪಿನೋ ನಮಗಿನ್ನೂ ಗೊತ್ತಿಲ್ಲ. ಸಿನಿಮಾ ಬಿಂಗ್ ಪ್ರೊಡ್ಯೂಸರ್ ಆಫ್ ದಿ ಆರ್ಗನೈಸೇಷನ್ ಪಿಕ್ಚರ್ ಹಿಟ್ ಆಗಲಿ ಅಂತ ಕೇಳ್ತೀವಿ ಹೊರತು ಪಿಕ್ಚರ್ ಓಡಲಿ ಅಂತಲೇ ಕೇಳ್ಕೊಳ್ಳೋದು. ಫ್ಯಾನ್ ಬೇಸ್ ಕಡಿಮೆ ಆಗಲ್ವಾ ಸರ್ ದರ್ಶನ್ ಅವ್ರಿಗೆ? ನೋಡ್ರಿ, ಫ್ಯಾನ್ ಇದ್ದೇ ಇರ್ತಾರೆ, ಅಭಿಮಾನ ಇರ್ತಾರೆ, ಚೇಂಜ್ ಆಗಲ್ಲ. ಚೇಂಜ್ ಆಗೋದು ಬಿಡೋದು ಸಿನಿಮಾ ರಿಲೀಸ್ ಆಗ ಗೊತ್ತಾಗುತ್ತೆ ನಮಗೆ. ಅವಾಗ ಬಂದು ಇಂಟರ್ವ್ಯೂ ಮಾಡಿ ನಾನು ಹೇಳ್ತೀನಿ ಅವಾಗ ಏನು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ NM ಸುರೇಶ್ ಅವರ